ಇದು ಈ ಕ್ಷಣದ ದೊಡ್ಡ ರಾಜಕೀಯ ಸುದ್ದಿ. ಎಚ್.ಡಿ. ಕುಮಾರಸ್ವಾಮಿಗೆ ಮತ್ತೆ ಗಣಿ ಕಂಟಕ ಶುರು. ಎಚ್ಡಿಕೆಗೆ ನಿರೀಕ್ಷೆ ಮಾಡಲಾಗದ ಅತಿ ದೊಡ್ಡ ಶಾಕ್ ಕೊಡುತ್ತಾ ಸರ್ಕಾರ. ಇದು ಈ ಕ್ಷಣದ ದೊಡ್ಡ ರಾಜಕೀಯ ಸುದ್ದಿ. ಎಚ್.ಡಿ. ಕುಮಾರಸ್ವಾಮಿಗೆ ಮತ್ತೆ ಗಣಿ ಕಂಟಕ ಶುರು. ಎಚ್.ಡಿ. ಕುಮಾರಸ್ವಾಮಿಗೆ ನಿರೀಕ್ಷೆ ಮಾಡಲಾಗದ ಅತಿ ದೊಡ್ಡ ಶಾಕ್ ಅನ್ನು ಕೊಡುತ್ತಾ ರಾಜ್ಯ ಸರ್ಕಾರ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಸ್ತಿ ಜಪ್ತಿ ಮಾಡುತ್ತಾ ಸರ್ಕಾರ. ಗಣಿ ಹಗರಣದ ಪ್ರಮುಖ ಆರೋಪಿ ಕುಮಾರಸ್ವಾಮಿ ಆಸ್ತಿ ಮುತ್ತುಗೋಲು ಆಗುತ್ತಾ? ಸಿಎಂ ಆಗಿದ್ದಾಗ ಕುಮಾರಸ್ವಾಮಿ ಎಸಗಿದ್ದಂತಹ ಗಣಿ ಅಕ್ರಮ ಕೇಸ್ಗೆ ಹೊಸ ತಿರುವು ಸಿಗುತ್ತಾ? ಸಿಎಂ ಸಿದ್ದರಾಮಯ್ಯಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಪತ್ರದ ಬೆನ್ನಲ್ಲೇ ಸಂಚಲನ ಮೂಡಿದೆ. ಗಣಿ ಹಗರಣದ ಆರೋಪಿಗಳ ಆಸ್ತಿಗಳನ್ನ ಮುತ್ತುಗೋಲು ಹಾಕಿಕೊಳ್ಳಿ. ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಂತಹ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಗಣಿ ನಷ್ಟದ ವಸೂಲಾತಿಗಾಗಿ ಆರೋಪಿ ಅಪರಾಧಿಗಳ ಆಸ್ತಿಯನ್ನ ಮುತ್ತುಗೋಲು. ರಾಜ್ಯ ಸರ್ಕಾರವೇ ತಕ್ಷಣವೇ ವಸೂಲಾತಿ ಆಯುಕ್ತರನ್ನ ನೇಮಕ ಮಾಡಬೇಕು. ಗಣಿ ಹಗರಣದ ಆರೋಪಿಗಳ ಆಸ್ತಿಗಳನ್ನ ಮುತ್ತುಗೋಲು ಹಾಕಿಕೊಳ್ಳಿ. ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದಂತಹ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಗಣಿ ನಷ್ಟದ ವಸೂಲಾತಿಗಾಗಿ ಆರೋಪಿ ಅಪರಾಧಿಗಳ ಆಸ್ತಿಯನ್ನ ಮುತ್ತುಗೋಲು. ರಾಜ್ಯ ಸರ್ಕಾರವೇ ತಕ್ಷಣವೇ ವಸೂಲಾತಿ ಆಯುಕ್ತರನ್ನ ನೇಮಕ ಮಾಡಬೇಕು. ಗಣಿ ನಷ್ಟದ ವಸೂಲಾತಿ ಪರಿಣಾಮಕಾರಿಗೊಳಿಸಲು ದೃಢ ಹೆಜ್ಜೆಯನ್ನ ಇಡಬೇಕು. ಸಿಎಂ ಸಿದ್ದರಾಮಯ್ಯಗೆ ಬರೆದಿರುವಂತಹ ಪತ್ರದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ಗಣಿ ಹಗರಣಗಳ ಸಂಬಂಧ 2013-18ರಲ್ಲಿ ಸಚಿವ ಸಂಪುಟ ಉಪ ಸಮಿತಿ ಅಧ್ಯಕ್ಷರಾಗಿದ್ದಂತಹ ಎಚ್.ಕೆ. ಪಾಟೀಲ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿರುವಂತದ್ದು. ಆ ಪತ್ರದಲ್ಲಿ ಏನಿದೆ? ಆಸ್ತಿ ಮುತ್ತುಗೋಲ್ ಹಾಕ್ಲಿಕ್ಕೆ ಅಡ್ಡಿಲ್ಲ. ಕಾನೂನು ತಜ್ಞರಾಗಿರುವಂತಹ ಎಚ್.ಕೆ. ಪಾಟೀಲ್ ಅವರು ಬರೆದಿರುವಂತಹ ಪತ್ರ ಸಿಎಂ ಸಿದ್ದರಾಮಯ್ಯ ಗಣಿ ಹಗರಣದ ಆರೋಪಿಗಳ ಆಸ್ತಿಯನ್ನ ಮುತ್ತುಗೋಲ್ ಹಾಕಬಹುದು, ಅದಕ್ಕೆ ಸಮ್ಮತಿ ಇರುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಬರೆದಿರುವಂತಹ ಪತ್ರಗಳಿದು.
ಗಣಿ ಹಗರಣಗಳ ತನಿಖೆಗೆ ವಿಶೇಷ ನ್ಯಾಯಾಲಯದ ಸ್ಥಾಪನೆಗೂ ಕೂಡ ಆಗರ ಇದೆ. ತಾಂತ್ರಿಕ ಕಾನೂನಿನ ದೌರ್ಬಲ್ಯ, ಅನುಮಾನದ ಪ್ರಯೋಜನದಿಂದ ಆರೋಪಿ ಪಾರಾಗುವಂತಹ ಸಾಧ್ಯತೆ ಇರುತ್ತೆ. ಗಣಿ ಹಗರಣಗಳ ತನಿಖೆಗೆ ವಿಶೇಷ ನ್ಯಾಯಾಲಯದ ಸ್ಥಾಪನೆಗೂ ಕೂಡ ಆಗ್ರಹ. ತಾಂತ್ರಿಕ ಕಾನೂನಿನ ದೌರ್ಬಲ್ಯ, ಅನುಮಾನದ ಪ್ರಯೋಜನದಿಂದ ಆರೋಪಿ ಪಾರು. ಗಣಿ ಹಗರಣದ ಆರೋಪಿಗಳು ಶಿಕ್ಷೆಯನ್ನ ತಪ್ಪಿಸಿಕೊಳ್ಳಬಹುದು. ಆದರೆ ಅಪರಾಧಿಗಳು ಗಣಿ ಹಗರಣದಿಂದ ಗಳಿಸಿದಂತಹ ಸಂಪತ್ತನ್ನ ರಾಜ್ಯದ ಖಜಾನೆಗೆ ಮರಳಿ ವಾಪಸ್ ಪಡೆಯದೇ ಇದ್ರೆ ಅದು ವ್ಯವಸ್ಥೆಯ ವಿಡಂಬನೆ ಅಥವಾ ಅಣಕ ಆಗುತ್ತೆ. ಸಿಎಂ ಸಿದ್ದರಾಮಯ್ಯಗೆ ಬರೆದ ಪತ್ರದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಎಚ್ಚರಿಕೆಯನ್ನ ನೀಡಿರುವಂತದ್ದು ಈ ರೀತಿಯಾಗಿ ಇದೆ. ಮಾಡಿರುವಂತಹ ತಪ್ಪಿಗೆ ಅವರ ಬಳಿ ಇರುವಂತಹ ಆಸ್ತಿಯನ್ನ ಮುತ್ತುಗೋಲು ಹಾಕಬಹುದು. ಆ ಒಂದು ಕೆಲಸವನ್ನ ಸರ್ಕಾರ ಮಾಡಬೇಕು. ರಾಜ್ಯ ಖಜಾನೆಗೆ ಮತ್ತೆ ಅವರು ಮಾಡಿರುವಂತಹ ಅಥವಾ ಅವರು ಗಳಿಸಿರುವಂತಹ ಆ ಒಂದು ಅಮೌಂಟ್ ಅನ್ನ ಹಿಂದೆ ತಿರುಗಿ ತೆಗೆದುಕೊಂಡು ಬರಬಹುದು ಎನ್ನುವಂತಹ ವಿಚಾರವನ್ನ ಎಚ್.ಕೆ. ಪಾಟೀಲ್ ಅವರು ಬರೆದಿರುವಂತದ್ದು. ಇರುವಂತಹ ನಿಟ್ಟಿನಲ್ಲಿ ಅವರು ಬರೆದಿರುವಂತಹ ಪತ್ರ 6 ಪುಟಗಳ ಈ ಒಂದು ಪತ್ರದಲ್ಲಿ ಅವರು ಸಾಕಷ್ಟು ಬರೆದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆಯ ಮೂಲಕ ರಾಜ್ಯ ವಿದ್ರೋಹ ಎಸಗಿದ ಘಟನೆ ಭಾರೀ ಪ್ರಮಾಣದಲ್ಲಿ 2007ರಿಂದ 2011ವರೆಗೆ ನಡೆದಿದ್ವು ಅನ್ನುವಂಥದ್ದನ್ನ ಎಚ್.ಕೆ. ಪಾಟೀಲ್ ರವರು ಹೇಳಿದ್ದಾರೆ. ಅಧಿಕಾರಸ್ಥ ರಾಜಕಾರಣಿಗಳು, ಅಧಿಕಾರಶಾಹಿಗಳು ಅಕ್ರಮ ಕೂಟ ರಚಿಸಿಕೊಂಡು ಸಂಘಟಿತವಾಗಿ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ರು. ಇಂತಹ ಅಕ್ರಮ ಗಣಿಗಾರಿಕೆಯಿಂದ ಈ ಒಂದು ಹಗಲು ದರೋಡೆ ಅಥವಾ ಲೂಟಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಒಂದಿಷ್ಟು ನಡುವಳಿ ಅಂತ ಹೇಳಿ ಬರೆದಿರ್ತಾರೆ. ಅದಾದ ನಂತರ ಸವಾಲ್ ಹಾಕಲಾಗಿತ್ತು. ಏನಂತಹ ಸವಾಲ್ ಹಾಕಲಾಗಿತ್ತು? ಸತ್ಯವನ್ನ, ವಸ್ತುಸ್ಥಿತಿಯನ್ನ ಜನರಿಗೆ ತಿಳಿಸಿ ಭ್ರಷ್ಟ ವ್ಯವಸ್ಥೆಗೆ, ಹಗಲು ದರೋಡೆಕೋರರಿಗೆ ಸವಾಲನ್ನ ಹಾಕಿ ಭಾರಿ ಕಿಚ್ಚಿನಿಂದ ಎಳೆಯಾಗಿ ಸಮಾಜದ ಎದುರುಗಡೆ ತೆರೆದಿಟ್ಟಂತಹ ಅಕ್ರಮ ಗಣಿಗಾರಿಕೆಯ ವಿರುದ್ಧ ನಮ್ಮ ನೇತೃತ್ವದಲ್ಲಿ 320 ಕಿಲೋಮೀಟರ್ ಪಾದಯಾತ್ರೆ ಹಾಗೂ ಜನಜಾಗೃತಿಯ ಕಾರ್ಯ ಅಂದಿನ ವಿರೋಧ ಪಕ್ಷವಾಗಿದ್ದಂತಹ ಕಾಂಗ್ರೆಸ್ ಪಕ್ಷದಿಂದ ನಡೆದಿತ್ತು ಎನ್ನುವಂತಹ ವಿಚಾರವನ್ನು ಅಲ್ಲಿ ಬರೆದಿದ್ದಾರೆ. 2007ರಿಂದ 2011ರ ಅವಧಿಗೂ ಕೂಡ ಸಕ್ರಮ ವ್ಯವಹಾರಗಳನ್ನು ಮರೀಚಿಕೆಯಾಗಿ ಹಲವು ಅಕ್ರಮಗಳು ಈ ಒಂದು ಸಂದರ್ಭದಲ್ಲಿ ನಡೆದಿದ್ವು ಅನ್ನುವುದನ್ನ ಅವರು ಬರೆದಿದ್ದಾರೆ. ಈ ಆರೋಪ ಕೂಡ ಸಾಬೀತಾಗಿತ್ತು ಅಂತ ಹೇಳಿ ಎಚ್.ಕೆ. ಪಾಟೀಲ್ ಅವರು ಬರೆದಿದ್ದಾರೆ. ಏನಂತ? ನ್ಯಾಯಾಲಯದ ವಿಚಾರಣೆಗಳು, ಪೊಲೀಸ್ ತನಿಖೆಗಳು, ಕ್ರಮಗಳು, ಶಿಕ್ಷೆಗಳು ಅಂದು 2007ರಷ್ಟು ಹಿಂದಿನ ದೂರುಗಳನ್ನ ಮತ್ತು ಆರೋಪಗಳನ್ನ ರಾಜಕೀಯ ಕಾರಣಕ್ಕೆ ಮಾಡಲಾದ ಆರೋಪಗಳು ಅಂತ ಹೇಳಿ ಅವರು ಆ ಒಂದು ಇದರಲ್ಲಿ ಬರೆದಿದ್ದಾರೆ. ಎಸ್, ಮುಂದೇನು? ಸಿಎಂ ಸಿದ್ದರಾಮಯ್ಯ ಪತ್ರ ಎಚ್.ಡಿ. ಕುಮಾರಸ್ವಾಮಿಗೆ ಶುರುವಾಯಿತು ಭಯ. 550 ಎಕರೆ ಗಣಿ ಅಕ್ರಮದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಆರೋಪಿ.
ಸಿಎಂ ಸಿದ್ದರಾಮಯ್ಯ ಪತ್ರ ಎಚ್.ಡಿ. ಕುಮಾರಸ್ವಾಮಿಗೆ ಶುರುವಾಯಿತು ಭಯ. 550 ಎಕರೆ ಗಣಿ ಅಕ್ರಮದಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಆರೋಪಿ. ಸಂತೋಷ್ ಹೆಗ್ಡೆ ವರದಿಯಲ್ಲೂ ಕೂಡ ಕುಮಾರಸ್ವಾಮಿ ಅಕ್ರಮದ ಬಗ್ಗೆ ವರದಿ. 2011 ರಲ್ಲಿ ಮೊದಲ ಬಾರಿಗೆ ಸಿಎಂ ಆಗಿದ್ದ ವೇಳೆ ಗಣಿ ಅಕ್ರಮ. ಆದರೆ ಕುಮಾರಸ್ವಾಮಿ ವಿರುದ್ಧದ ಗಣಿ ಅಕ್ರಮದ ವಿಚಾರಣೆಗೆ ರಾಜ್ಯಪಾಲರ ಅಡ್ಡಿ. ಪದೇ ಪದೇ ಮನವಿ ಮಾಡಿಕೊಂಡ್ರೂ ಕೂಡ ಆರೋಪ ಪಟ್ಟಿಯಲ್ಲಿ ಸಲ್ಲಿಕೆ ಅನುಮತಿ ಕೊಟ್ಟಿಲ್ಲ. ಇದೇ ವರ್ಷದ ಫೆಬ್ರವರಿಯಲ್ಲಿ 4ನೇ ಬಾರಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿರುವಂತಹ ಎಸ್ಐಟಿ ಗಣಿ ಹಗರಣ ಸಂಬಂಧ ತನಿಖೆ ನಡೆಸುತ್ತಿರುವಂತಹ ಲೋಕಾಯುಕ್ತ ಎಸ್ಐಟಿಯಿಂದ ಮನವಿ. ಈಗ ಸ್ವಯಂ ಕಾನೂನು ಸಚಿವರೇ ಅವರಿಂದಲೇ ಗಣಿ ಹಗರಣದ ತನಿಖೆಗಳ ಬಗ್ಗೆ ಅಸಮಾಧಾನ. ಗಣಿ ಹಗರಣದ ತನಿಖೆಗೆ ವಿಶೇಷ ಕೋರ್ಟ್ ರಚಿಸಿದ್ರೆ ಕುಮಾರಸ್ವಾಮಿಗೆ ಸಂಕಷ್ಟವಾಗುತ್ತೆ. ಗಣಿ ಹಗರಣದಲ್ಲಿ ಆರೋಪಿಯಾಗಿರುವಂತಹ ಕುಮಾರಸ್ವಾಮಿ ಆಸ್ತಿ ಜಪ್ತಿ ಮಾಡಲಾಗುತ್ತಾ ಎನ್ನುವಂಥದ್ದು ಈಗ ಪ್ರಶ್ನೆಯಾಗಿದೆ. ನಾ ಆಗ್ಲೇ ಹೇಳ್ತಾ ಇದ್ದೆ ಏನು ಅಂತಂದ್ರೆ ಏನೇನೆಲ್ಲ ಬರೆದಿದ್ದಾರೆ ಆ ಒಂದು ಪತ್ರದಲ್ಲಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳಿಸಲಾಗಿರುವಂತಹ ಆ ಒಂದು ಪತ್ರದಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋದಾದ್ರೆ ಅದರಲ್ಲಿ ಸವಿವರವಾಗಿ ಬರೆದಿರುವಂತಹ ಪತ್ರ ಇದಾಗಿದೆ. ಆ ಪತ್ರದಲ್ಲಿ 2011ರಲ್ಲಿ ಮೊದಲ ಬಾರಿಗೆ ಸಿಎಂ ಆಗಿದ್ದಂತಹ ವೇಳೆ ಗಣಿ ಅಕ್ರಮ ನಡೆದಿದೆ. ಆದರೆ ಕುಮಾರಸ್ವಾಮಿ ವಿರುದ್ಧದ ಗಣಿ ಅಕ್ರಮದ ವಿಚಾರಣೆಗೆ ರಾಜ್ಯಪಾಲರು ಅಡ್ಡಿಯನ್ನ ಸೂಚಿಸಿದ್ರು ಅನ್ನುವಂಥದ್ದು. ನಾ ಎಲ್ಲಿದ್ದೆ ಆರೋಪ ಸಾಬೀತು ಅಂತ ಹೇಳಿ ಬರೆದಿದ್ದಾರೆ 2ನೇ ಪೇಜಲ್ಲಿ. ನ್ಯಾಯಾಲಯ ವಿಚಾರಣೆಗೂ ಪೊಲೀಸ್ ತನಿಖೆ ಕ್ರಮಗಳು ಶಿಕ್ಷೆಯಿಂದ 2007ರಷ್ಟು ಹಿಂದಿನ ದೂರುಗಳನ್ನ ಮತ್ತು ಆರೋಪಗಳನ್ನ ಹಲವು ರಾಜಕೀಯ ಕಾರಣಕ್ಕಾಗಿ ಮಾಡಲಾದ ಆರೋಪಗಳು ಹೀಗೆಳಲಾಗಿತ್ತು ಆಗ 2007ರಲ್ಲಿ. ಆದ್ರೆ 16-18 ವರ್ಷಗಳ ನಂತರ ನ್ಯಾಯಾಲಯ ಅಪರಾಧಿಗಳಿಗೆ ಶಿಕ್ಷೆಯನ್ನ ವಿಧಿಸಿರುವುದರಿಂದ ಆರೋಪಿಗಳಲ್ಲಿ ಅದು ಸಾಬೀತಾಗಿತ್ತು. ಎಷ್ಟೇ ದೊಡ್ಡ ಲೂಟಿ ಅಂತ ಹೇಳಿ ಆಶ್ಚರ್ಯ ಕೂಡ ಪಟ್ಟಿದ್ರು ಅನ್ನುವಂಥದ್ದನ್ನ ಬರೆದಿದ್ದಾರೆ. ಅಂದ್ರೆ ಎಳೆಯಾಗಿ ಬರಿತಾ ಹೋಗಿದ್ದಾರೆ ಎಚ್.ಕೆ. ಪಾಟೀಲ್ ಅವರು ಈ ಒಂದು ಪತ್ರದಲ್ಲಿ. ಕೇವಲ 2.6% ಇಷ್ಟು ದೊಡ್ಡ ಪ್ರಕರಣದ ಲೂಟಿಕೋರತನಕ್ಕೆ ಆ ಒಂದು ಪ್ರಮಾಣದ ಶಿಕ್ಷೆ ಆಗಲಿ ಎನ್ನುವಂಥದ್ದನ್ನ ಬರೆದಿದ್ದಾರೆ. ಪುಣ್ಯದ ಮೇಲೆ ಪಾಪದ ವಿಜಯ ಅಂತ ಬರೆದಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಎನ್ನುವಂಥದ್ದು ಹೇಗೆಲ್ಲ ಹೋಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ನೀಡಿರುವಂಥದ್ದು. ತನಿಖೆ ಸಿಬಿಐ ನಿರಾಕರಣೆ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ವಾಣಿಜ್ಯ ತೆರಿಗೆ ವಂಚನೆ, ಅಬಕಾರಿ ಸುಂಕದ ವಂಚನೆ, ಅರಣ್ಯ ಅಭಿವೃದ್ಧಿ ಸುಂಕ ವಂಚಿಸಿದ ಅನೇಕ ಪ್ರಕರಣಗಳು ಸುದೀರ್ಘ 16 ವರ್ಷಗಳ ನಿರಂತರವೂ ಇಲ್ಲಿ ತನಿಖೆ ವಿಶ್ಲೇಷವಾಗುತ್ತೆ ಅಂತ ಹೇಳಿ ಬರೆದಿದ್ದಾರೆ. ಏನು ಮಾಡಬೇಕು ಅಂತ ಹೇಳಿ ಕೊನೆ 2 ಪುಟದಲ್ಲಿ ಬರೆದಿದ್ರು. ಏನ ಮಾಡಬೇಕು ಎನ್ನುವಂಥದ್ದು. ಏನು ಮಾಡಬೇಕು ಅನ್ನೋದ್ರಲ್ಲಿ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಈ ಪ್ರಕಾರವಾಗಿ ಅಲ್ಲಿ ಪರಿಣಾಮ ಹೇಗಿರುತ್ತೆ ಅನ್ನೋದು, ಹಾಗೆ ಈ ವಿಚಾರವಾಗಿ ಏನ್ ಮಾಡಬೇಕು ಅನ್ನೋದನ್ನು ಬರೆದಿದ್ದಾರೆ. ಹಾಗೆ ಇನ್ನೂ ಕಾಲ ಮಿಂಚಿಲ್ಲ ಅನ್ನುವಂಥದ್ದನ್ನ ಅವರು ಬರೆದಿರುವಂಥದ್ದು. ಇನ್ನು ಮುನ್ನೋಡ್ಬೇಕು ಕುಮಾರಸ್ವಾಮಿ ಅವರ ಆಸ್ತಿ ಮುತುಗೋಲಾಗುತ್ತಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.